ಎವ್ರಿವನ್, ವೆಲ್ಕಮ್ ಟು DC Vlogs ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಮ್ಮ ಅತ್ತೆ ಮನೆ ದೇವ್ರು ಮಾಡಿದ್ರು. ಸೊ ಇವ್ರ ಮನೆ ದೇವ್ರು ಎಲ್ಲಿರೋದು ಅಂತಂದರೆ ಕಂಠೀರವ ಸ್ಟೇಡಿಯಂ ಒಳಗಡೆ. ಇಲ್ಲಿ ಯಾರನ್ನೂ ಬಿಡಲ್ಲ. ಸೊ ಪೂಜೆ ಮಾಡೋಕ್ಕೆ ವರ್ಷಕ್ಕೊಂದ್ಸತಿ ಮಾತ್ರ ಬಿಡ್ತಾರೆ ದೇವ್ರ ಪೂಜೆ ಮಾಡೋಕ್ಕೆ. ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲಿದೆ. ಹಾಯ್. ಸೊ ಈ ವ್ಲಾಗ್ನ ಈಗ ಹೊರಡ್ಬೇಕಾದ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಏನೇನೆಲ್ಲ ಫನ್ ಮಾಡ್ತೀರಿ ಈ ವ್ಲಾಗಲ್ಲಿ ಅಂತ. ಆ್ಯಕ್ಚುಲಿ ಏನಾಯ್ತು ಅಂದರೆ ನಾವು ರಿಟರ್ನ್ ಮನೆಗೆ ಹೊರಡ್ಬೇಕಾದ್ರೆ ಒಂದು ಕಾರ್ ಬಂತು. ಸೊ ಅದರಲ್ಲಿ ಯಾರಿದ್ರು ಅಂದರೆ ವಿನಯ್ ರಾಜ್ಕುಮಾರ್ ಸರ್ ಇದ್ರು. ಸೊ ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗೋಯಿತು. ಬಿಕಾಸ್ ನಮ್ಮ ಫ್ಯಾಮಿಲಿ ಎಲ್ಲ ಅವ್ರ ಫ್ಯಾಮಿಲಿಗೆ ಫ್ಯಾನ್ಸು. ಸೊ ಅದಕ್ಕೆ ಅವ್ರ ಫ್ಯಾಮಿಲಿಯಲ್ಲಿ ಯಾರನ್ನೇ ನೋಡಿದ್ರು ಎಕ್ಸೈಟ್ ಆಗ್ತಾರೆ. ಸೊ ತುಂಬ ಖುಷಿಪಟ್ಟರು. ಲಾಸ್ಟಲ್ಲಿ ನಾವು ಹೋಗ್ಬೇಕಾದ್ರೆ ಆದರೂ ಒಬ್ಬರನ್ನ ಅದೇ ನೋಡಿದ್ದಲ್ಲ ಅಂತ ಇಲ್ಲಿ ಒಂದು ಸ್ಟಾಪ್ ಹಾಕೊಂಡು ಇಟ್ಬಿಟ್ಟು ಸ್ವಲ್ಪ ಪಾನಿಪುರಿ ತಿನ್ನೋಣ ಅಂತ ನಾವು ಸ್ವಲ್ಪ ಜನ ಅಷ್ಟೇ ಬಂದಿರೋದು ಬಸ್ಸಲ್ಲಿ. ಸೊ ಮಿಕ್ಕಿದವರೆಲ್ಲ ಕಾರಲ್ಲಿ ಹೋದ್ರು. ನಾವು ಅತ್ತೆ ಮನೆಗೆ ಹೋಗೋಣ ಅಂದ್ಬಿಟ್ಟು 4 ಜನ ಬಸ್ಸಲ್ಲಿ ಕಾಣಿಸ್ಲಿಲ್ಲ. ನಮ್ಮ ಪಾಪು ಅಂತೂ ಫುಲ್ಲು ಖುಷಿ ಖುಷಿ ನೋಡಿ ಹೆಂಗಾಡ್ತಾವಳೆ. ಸಾಕ್ಬಿಡು. ಪಾನಿಪುರಿ ಅಷ್ಟು ಚೆನ್ನಾಗಿ ತಿಂತಾಳೆ ಅಂದರೆ ಮಸಾಲೆ ಪುರಿನ ಖಾರ ಇದ್ರೂ ಬಿಡ್ತಾಳೆ ತಿಂತಾವಳೆ. ನೀರು ಕುಡಿಸಿ ಇವಾಗ. ಅದು ಬೇಕು ಕಣೆ, ನೀರು ಬೇಕು. ಅವಳು ಇಟ್ಕೊತಾಳೆ ಕೊಡು. ದೊಡ್ಡ ಬಾಟಲ್ ಬೇಕು, ದೊಡ್ಡ ಬಾಟಲ್. ಯಾವಾಗ ಒಂದ್ಸತಿ ಬರ್ತೀವಿ ಅಂದರೆ ಅದು ಕುಡೀರಿ ಕುಡೀರಿ ಅಂತ ಇವಾಗ ಕಬ್ಬಿನ ಜ್ಯೂಸ್ ಅಂದರೆ ದೊಡ್ಡ ಗ್ಲಾಸಲ್ಲಿ ಕಬ್ಬಿನ ಜ್ಯೂಸ್ ಕೊಡ್ತಾರೆ. ಜಸ್ಟ್ 5 ಹೆಂಗೆ ಎತ್ಕೊಂಡು ಹೋಗ್ತಿದ್ದಾಳೆ ಅಂತ ತೋರಿಸ್ತೀನಿ. ಸ್ವಲ್ಪ ಎಲ್ಲಿರೋದು ಗುಂಡು ನೀವು? ಎಲ್ಲಿರೋದು ಫಸ್ಟ್ ಫ್ಲೋರ್ಗೆ ಹೋಗ್ಬಿಟ್ಟಿದ್ದೀರಾ? ಕೀ ಅನ್ಕೊಂಡು ಬಿಡ್ತಾಳೆ ರೋಡಲ್ಲಿ. ಹೇಳು ಪಾಪ. ಅವಳಿಗೆ ಗೋಡಮ್ಮಗೆ ಅಂದರೆ ಜೈ ಅಂತ. ಗೋಡಮ್ಮಗೆ ಗೋಡಮ್ಮಗೆ ಮನೆ. ನಾನು ಗುರು ಪ್ರವೇಶಕ್ಕೆ ಬಂದಿದ್ದು. ನೆಕ್ಸ್ಟ್ ಈಗಲೇ ಬರುತ್ತೆ ಮನೆ. ಹೋಮ್ ಟೂರ್ ಮಾಡಿ ನಿನ್ನ ಮನೇದು ಏನೇನಂತ. ನಾನು ಬಂದು 3 ವರ್ಷ ಆಗಿದೆ, ಏನು ಗೊತ್ತಿಲ್ಲ. ಸೊ ಇವಾಗ ಫುಲ್ ಆರ್ಗನೈಸ್ ಮಾಡ್ಬಿಟ್ಟವ್ರೆ ನೋಡಿ. ನಮ್ಮ ಅತ್ತೆ ಮನೆ ಇದೀವಿ ರೂಮ. ಇಲ್ಲಿ ಬಾಲ್ಕನಿ ಎಲ್ಲ ಐತೆ. ನಾನು ಮರ್ತೆ ಹೋಗ್ಬಿಟ್ಟಿದ್ದೀನಿ ಮನೆ. 3 ವರ್ಷ ಆದ್ಮೇಲೆ ಬಂದ್ರೆ ಇನ್ನೇನ್ ಚಿನಿ ಆಗುತ್ತೆ. ಚೆನ್ನಾಗೈತೆ ಇವ್ರ ಮನೆ. ಇಲ್ಲಿ ಬಾಲ್ಕನಿ ವ್ಯೂ ಇಲ್ಲಿಂದ. ಇದು 2nd ಫ್ಲೋರು. ಇದೆಯಾ ರೂಮು? ಆ ಕಡೆ ಇರೋದು ಇಲ್ಲಿ ಕಿಚನ್, ಇದು ಹಾಲ್. ನೋಡಿ ಹೆಂಗ್ ಕೂತವ್ರೆ. ಇದು TV ಸ್ಟ್ಯಾಂಡು. ಇದು ದೇವ್ರ ಮನೆ. ದೇವ್ರ ಮನೆ ಫುಲ್ಲು ಹಾಕೋಗ್ಬಿಟ್ಟಿದ್ಯಾ. ಏನಿಲ್ಲ. ಸೊ ಇದು ಒಂದು ರೂಮ್. ನಮ್ಮ ಅತ್ತೆ ಅವ್ರದ್ದು ಗೃಹ ಪ್ರವೇಶ ನೋಡಿ ನಾನು ಹೆಂಗಿದ್ದೀನಿ ಈಗ ಹೆಂಗೋಳೆ ಅಂತ. 3 years ಬ್ಯಾಕ್. ಈಗ ನೋಡಿ ಹೆಂಗಿದೆ. 3 years ಬ್ಯಾಕ್. ಇವಾಗಲೂ ಹಾಸ್ಟೆಲ್ನಲ್ಲಿ ಅನಿಸುತ್ತೆ. ಸ್ವಲ್ಪ ದಪ್ಪ ಇದೆಯಾ ಸಮಕ್ರ ಕಡ್ಡಿ. ಇಲ್ಲಿ ನೋಡಿ ಹೆಂಗಿದೆ. ಅವಾಗ ಎಷ್ಟು ದೊಡ್ಡ ಗರ್ಲ್. ಈಗ
ಇವಾಗಲೂ ಗರ್ಲ್ ನೋ ಮತ್ತೆ ಆಂಟಿ ಇದ್ರಲ್ಲಿ ಬೂ ಹೋಯ್ತದೆ ಬುಷು ಬೂ ಹೋಗೋಣ ಇದ್ರಲ್ಲಿ ಹೋಗೋಣ ಕೆಲಸ ಮಾಡ್ತಾ ಇದ್ದಾರಲ್ಲ ಮಕ್ಕ ನೋಡಿ ಬಾಡೋಗ್ಬಿಟ್ಟಿದೆ ಪಾಪ ನಮ್ಮ ಮಕ್ಕದು 3 ವರ್ಷ ಹಿಂದೆ ಇದ್ದಿದ್ದು ಚೇತಸ್ಸು ವರ್ಚಸ್ಸು ಮಕ್ಕದಲ್ಲಿ ಎಲ್ಲ ಹೋಗ್ಬಿಟ್ಟಿದೆ ಬಾಕಿ ಯಪ್ಪ ಇವಳು ಡಿಗ್ರಿಗೆ ಹೋದ್ಮೇಲೆ ಮೇಕಪ್ ಸೆನ್ಸೇ ಬಿಟ್ಬಿಟ್ಟವಳೆ ತಿನ್ನಕ್ಕೆ ಟೈಮ್ ಇಲ್ಲ ಇಂಡೈರೆಕ್ಟ್ ಆಗಿ ಕೇಳ್ಕೊಳಕ್ಕೆ ಪುರ್ಸೊತ್ತಿಲ್ಲ ಅಂತ ಒಳಗಾಯಿ ಅದೇ ಇಲ್ಲಿ ಎಲ್ಲ ಕುಕ್ ಮಾಡ್ತಾ ಇದ್ದಾರೆ ನಮ್ಮ ಫಸ್ಟ್ ಮನೆಯಲ್ಲಿ ಇದು ನಮ್ಮ ಮಮ್ಮಿ ಫಸ್ಟ್ ಸೋಸೆ ಇವರು ಥರ್ಡು ಇಲ್ಲಿದ್ದಾರೆ ನೋಡಿ ಇದು ಸೆಕೆಂಡ್ ಸೊಸೆ ನಮ್ಮ ಮಮ್ಮಿ ಆದ್ಮೇಲೆ ಇವರು ಲಾಸ್ಟ್ ಒನ್ ಇವರು ಲಾಸ್ಟ್ ಸಿಂಗಮ್ಮ ನಮ್ಮ ಫಸ್ಟ್ ಅತ್ತೆ ಅಂತ ತೋರಿಸ್ಲಾ ಇವರು ಫಸ್ಟ್ ಅತ್ತೆ ಇದು ಸೆಕೆಂಡ್ ಅತ್ತೆ ಅವಾಗ್ಲೇ ತೋರಿಸ್ನಲ್ಲ ಅದು ಥರ್ಡ್ ಅತ್ತೆ ನಾನ್ ವೆಜ್ ಬಿಟ್ಬಿಟ್ಟೆ ವೆಜ್ ಫುಡ್